ಇನ್ನು ಇದೇ ರಾಷ್ಟ್ರೀಯ ಸಲಹಾ ಮಂಡಳಿಯ ವಿಚಾರವಾಗಿ ಜುಲೈ 15ಕ್ಕೆ ಮೊದಲ ಮೀಟಿಂಗ್ ಕೂಡ ನಡೆಯಲಿದೆ. ಜುಲೈ 15ಕ್ಕೆ ನಡೆಯಲಿದೆ ಮೊದಲ ಮೀಟಿಂಗ್. ಇದೇ ತಿಂಗಳ ಜುಲೈ 15ಕ್ಕೆ ರಾಷ್ಟ್ರೀಯ ಸಲಹಾ ಮಂಡಳಿಯ ಮೊದಲ ಮೀಟಿಂಗ್ ಕೂಡ ನಡೆಯಲಿದೆ. ಬೆಂಗಳೂರಿನಲ್ಲಿ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನ ಕೂಡ ನಡೆಸ್ತಾ ಇದೆ. ಇನ್ನು ಸಭೆಯ ಆತಿಥ್ಯವನ್ನ ವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಅಧ್ಯಕ್ಷರು ಸದಸ್ಯರಿಗೆ ಸಿಎಂ ಆಹ್ವಾನವನ್ನ ಕೂಡ ನೀಡಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ನೋಡಿ, ಈಗಾಗ ರಾಷ್ಟ್ರೀಯ ಸಲಹಾ ಮಂಡಳಿ ಸಮಿತಿಯನ್ನ ರಚನೆ ಮಾಡಿದ್ದಾಯಿತು ಎಐಸಿಸಿ. ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನ ಸಿಎಂ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು, ನಾನು ಸದಸ್ಯನಷ್ಟೇ, ನಾನು ಯಾವುದೇ ನೇತೃತ್ವವನ್ನ ವಹಿಸ್ತಾ ಇಲ್ಲ, ಅಧ್ಯಕ್ಷನು ನಾನಲ್ಲ ಎನ್ನುವಂತಹ ಮಾತುಗಳನ್ನು ಆಡಿರುವಂತೆ. ಇನ್ನು ಇದೇ ವಿಚಾರವಾಗಿ ಇದೇ ತಿಂಗಳ ಜುಲೈ 15ಕ್ಕೆ ಸಂಜೆ 6 ಮೊದಲ ಒಂದು ಸಭೆ ಕೂಡ ನಡೆಯಲಿದೆ. ಈ ಒಂದು ಸಭೆಯಲ್ಲಿ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನ ಕೂಡ ನಡೆಸುತ್ತೆ. ಇನ್ನು ಸಭೆಯ ಒಂದು ಗೆಸ್ಟ್ ಅಪಿಯರೆನ್ಸ್ ತರ ಆತಿಥ್ಯವನ್ನ ಕೂಡ ವಹಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಅದರ ಒಂದು ಪ್ರತಿಯನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ, ಯಾರ್ಯಾರನ್ನ ಇನ್ವೈಟ್ ಮಾಡಲಾಗಿದೆ. ಇನ್ನು ಸಭೆಯ ಆತಿಥ್ಯವನ್ನ ಸಿಎಂ ಸಿದ್ದರಾಮಯ್ಯನವರು ವಹಿಸ್ತಾ ಇದ್ದಾರೆ. ಹಾಗೆ ಈಗಾಗಲೇ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಸಿಎಂ ಇನ್ವಿಟೇಷನ್ ಕೂಡ ಕೊಟ್ಟಿರುವಂಥದ್ದು, ಅಂದರೆ ಇನ್ವೈಟ್ ಮಾಡಿದ್ದಾರೆ, ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಆಹ್ವಾನ ಪತ್ರಿಕೆಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಇನ್ನು ಡಾಕ್ಟರ್ ಅನಿಲ್ ಜೈಹಿಂದ್ ನೇತೃತ್ವದಲ್ಲಿ ಮೊದಲ ಮೀಟಿಂಗ್ ಇದು ನಡೀತಾ ಇರುವಂಥದ್ದು. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಸಂಜೆ 6 ಈ ಒಂದು ಮೀಟಿಂಗ್ ನಡೆಯುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಹಿಂದುಳಿದ ವರ್ಗಗಳು ಈಗಾದ್ರೂ ಮುಂದೆ ಬರುತ್ತಾ, ಅಥವಾ ಹಿಂದುಳಿದ ವರ್ಗಗಳನ್ನ ಇಟ್ಕೊಂಡು ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯನವರು ಹಾಗೆ ಎಐಸಿಸಿ ಈ ರೀತಿಯ ರಣತಂತ್ರವನ್ನ ಮಾಡಿರುವಂತದ ಕಾದ್ ನೋಡ್ಬೇಕಾಗಿದೆ.